ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಇದರಲ್ಲಿ ಬರುವ ಲೆಕ್ಕಗಳು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗತ್ತೆ ನೋಡ್ರಿ. ಯಾವಂದ್ರೆ ಮೊರಾರ್ಜಿ ದೇಸಾಯಿ, ಆದರ್ಶ ಶಾಲೆ, ಕಿತ್ತೂರಾಣಿ ಚೆನ್ನಮ್ಮ, ಏಕಲವ್ಯ, ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯೂಸ್ ಆಗತ್ತೆ ನೋಡ್ರಿ. ಎಲ್ಲರಿಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ. ಸಂಖ್ಯಾ ಮತ್ತು ಸಂಖ್ಯಾ ಪದ್ಧತಿಯ ಲೆಕ್ಕಗಳು ವಿಸ್ತಾರವಾಗಿ ಬಿಡಿಸಲಾಗಿದೆ. ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆಗಳನ್ನು ಎಣಿಸಲು ಬಳಸುವ ಸಂಖ್ಯೆಗಳನ್ನು ಇವುಗಳ ಗಣವನ್ನು n ಸಂಖ್ಯೆಯಿಂದ ಸೂಚಿಸುತ್ತವೆ. ಸ್ವಾಭಾವಿಕ ಸಂಖ್ಯೆಗಳು 1 2 3 4 5 ಅಪ್ ಟು ಇನ್ಫಿನಿಟಿ. ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ 1. ಪೂರ್ಣ ಸಂಖ್ಯೆ ಹೋಲ್ ನಂಬರ್ಸ್ 0ನ್ನು ಒಳಗೊಂಡ ಸ್ವಾಭಾವಿಕ ಸಂಖ್ಯೆಯನ್ನು ಆ ಸಂಖ್ಯೆಯನ್ನು W ಸಂಕೇತದಿಂದ ಸೂಚಿಸುತ್ತವೆ. ಪೂರ್ಣ ಸಂಖ್ಯೆಗಳು 0ಯಿಂದ ಪ್ರಾರಂಭವಾಗುತ್ತವೆ. 0 1 2 3 4 5. ಅತಿ ಚಿಕ್ಕ ಪೂರ್ಣ ಸಂಖ್ಯೆ 0 ಆಗಿದೆ. ಪೂರ್ಣಾಂಕಗಳು ಇಂಟಿಜರ್ಸ್ ಧನ ಸಂಖ್ಯೆಗಳು ಮತ್ತು ಋಣ ಸಂಖ್ಯೆಗಳು ಮತ್ತು 0 ಎಂದು ಒಳಗೊಂಡ ಸ್ವಾಭಾವಿಕ ಸಂಖ್ಯೆಗಳ ಗಣ ಇವುಗಳ ಗಣವನ್ನು Z ಅಥವಾ I ಸಂಖ್ಯೆಯಿಂದ ಸೂಚಿಸುತ್ತವೆ. 0 ± 1 ± 2 ± 3 ± 4 ± 5. ಧನ ಪೂರ್ಣಾಂಕ ಸಂಖ್ಯೆ +1 +2 +3. ಋಣ ಪೂರ್ಣಾಂಕ ಸಂಖ್ಯೆ -1 -2 -3. ಈ ಜಡ್ಗಳ ಅಪರಿಮಿತ ಗಣ ಆಗಿರ್ತದೆ. ಸ್ವಾಭಾವಿಕ ಸಂಖ್ಯೆಗಳ ಮೊದಲು n ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕಾದ್ರೆ ನಾವು ಇಲ್ಲಿ ಸೂತ್ರವನ್ನು ಸಿಗ್ಮಾ n n × n+1 / 2 ಅನ್ನು ಈ ಸೂತ್ರವನ್ನು ಬಳಸ್ತೇವೆ. ಈ ಸೂತ್ರ ಸಹಾಯದ ಒಂದು ಲೆಕ್ಕ ಮಾಡೋದು. ಮೊದಲು 100 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದ್ರೆ 1 ರಿಂದ 100ರವರೆಗೆ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಇಲ್ಲಿ n = 100 ಬರ್ಕೋಬೇಕು. ಸೊ ಇಲ್ಲಿ ಸೂತ್ರ ಏನು ನೋಡ್ರಿ, n × n+1 ಐತಿ. ಸೊ ಏನಂದ್ರೆ 100 / 2. 100 × 100 + 1 / 2. So 100 × 100 + 1 means 102 / 2. ಇಲ್ಲಿ ಕಡ್ತಾ ಹೊಡ್ರಿ 2 ಒಂದ್ಲೆ 2 50. ಸೊ 50 ಉಂಡ್ಲೆ 102 ಅನ್ನು ಗುಣಾಕಾರ ಮಾಡಿದ್ರೆ ಇದು 101 ಆಗತ್ತೆ ನೋಡ್ರಿ. 50 ಉಂಡ್ಲೆ 101 ಗುಣಾಕಾರ ಮಾಡಿದ್ರೆ 5050 ಬರ್ತದೆ. ಆನ್ಸರ್ 5050 ಬರ್ತದೆ. ಸೊ ಈ ತರ ಮೊದಲು 100 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಬಹುದು. ಈಗ ಮುಂದಿನ ಲೆಕ್ಕ ಒಂದು ಮಾಡಿ ತೋರಿಸ್ತೀವಿ ನೋಡ್ರಿ. 1 ರಿಂದ 85ವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದ್ರೆ ನೋಡ್ರಿ ಫಾಸ್ಟ್ n × n+1 / 2. ಸೊ n ಅಂದ್ರೆ ಇಲ್ಲಿ 85 × 85 + 1 / 2. 85 + 86 81 + 86 / 2. ಕಡ್ತಾ ಹೊಡ್ರಿ 2 ಒಂದ್ಲೆ 2 ನಾಲ್ಕಲೆ 2 ಮೂರ್ಲೆ 85 × 43 ಗುಣಾಕಾರ ಮಾಡಿದ್ರೆ 3655. ಸೊ ಉತ್ತರ ಬರುತ್ತದೆ. ಮುಂದಿನ ಲೆಕ್ಕ ಮೊದಲು 10 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದ್ರೆ 1 2 3 4 10 ಅಂದ್ರೆ n². ಕೊನೆಗೆ ಏನ್ ಬರ್ತದೆ ನೋಡ್ರಿ. ಸೊ n = n² ಅಂದ್ರೆ n² ಅಂದ್ರೆ 10 ಅಂದ್ರೆ ಇದು ಸ್ಕ್ವೇರ್ ಮಾಡಿದ್ರೆ ಕೊನೆ ಪದ ಸ್ಕ್ವೇರ್ ಮಾಡಿದ್ರೆ ಆನ್ಸರ್ ಬಂದ್ಬಿಡ್ತೈತಿ. ಇನ್ ಕೇಸ್ n² is 100² is 10² is 100. ಅದೇ ರೀತಿ ಬೇರೆ ಲೆಕ್ಕ ತಗೊಳ್ರಿ. 1 ರಿಂದ 25 ಅಥವಾ 25 ಬೆಸ ಸಂಖ್ಯೆಯ ಸ್ವಾಭಾವಿಕಗಳ ಮೊತ್ತ ಅಂದ್ರೆ 25 ವರ್ಗ ಮಾಡಿದ್ರೆ 625. ಈ ತರ ಕಂಡುಹಿಡಿಯಬಹುದು. ಅದೇ ರೀತಿ ಮುಂದಿನ ಲೆಕ್ಕ ಸರಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದ್ರೆ ನೋಡ್ರಿ ಸೂತ್ರ n × n+1. ಸೂತ್ರ n × n+1 ಸರಿ ಸಂಖ್ಯೆಗಳ ಮೊತ್ತ n × n+1. ಮೊದಲು 10 ಸರಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದ್ರೆ ನೋಡ್ರಿ
ಮೊದಲು 20 ಸರಿ ಸ್ವಾಭಾವಿಕ. 20 ಅಂದ್ರೆ ಈಗ ನೋಡ್ರಿ n ತಕೊಂಡ್ಬಿಟ್ರಿ, n ಇಂಟು ಬ್ರಾಕೆಟ್ n ಪ್ಲಸ್ 1 ಸೂತ್ರ ತಲುಪಿಸೋದು ನೋಡ್ರಿ. ಇಲ್ಲಿ ಏನ್ ಮಾಡ್ತೀರಿ 20 ಇಂಟು 20 ಪ್ಲಸ್ 1 ಮೀನ್ಸ್ 20 ಇಂಟು 21 ಗುಣಾಕಾರ ಮಾಡ್ರಿ. ಇಲ್ಲಿ 20 ಇಂಟು 21 ಇಸ್ 420, 420 ಆನ್ಸರ್ ಬರ್ತೈತಿ. ಸೊ ಈ ತರ ಮಾಡೋದು. ಈ ಸಂಖ್ಯೆ ಹೋಲಿಕೆಗಳು ಅಂದ್ರೆ ಇದರಲ್ಲಿ ಯಾವುದು ದೊಡ್ಡದು ಅಂತ ನಾವು ಇಲ್ಲಿ ಹೊಡಬಹುದು. ಸೊ 2526 ಇದು ದೊಡ್ಡ ಸಂಖ್ಯೆಯನ್ನು ಸೂಚಿಸ್ತೈತಿ. ಅದೇ ರೀತಿ 6524 ಇದು ದೊಡ್ಡದಂತ ಸೂಚಿಸ್ತೈತಿ. ಅದೇ ರೀತಿ 4563 ಇದು ದೊಡ್ಡ ಸಂಖ್ಯೆಯನ್ನು ಸೂಚಿಸ್ತೈತಿ. ಅದೇ ರೀತಿ 8952 ಇದು ದೊಡ್ಡದನ್ನು ಸೂಚಿಸ್ತೈತಿ, ಇದು ಚಿಕ್ಕದಾಗಿದೆ. ಸೊ ಇದು ಎರಡು ಈಕ್ವಲ್ ಐತೆ ನೋಡ್ರಿ, ಎರಡು ಸಂಖ್ಯೆ ಈಕ್ವಲ್ ಅದ. ಈ ಎರಡು ಸಂಖ್ಯೆ ಈಕ್ವಲ್ ಐತಿ, ಇದು ಈಕ್ವಲ್ ಇಲ್ಲ, ಇಸ್ ನಾಟ್ ಈಕ್ವಲ್ ಅನ್ನ. ಸೊ ಅದೇ ನೋಡ್ರಿ, ಇಲ್ಲಿ ಈ ಸಂಖ್ಯೆಯನ್ನು ಚಿಕ್ಕ ತೋರ್ಸತೈತಿ, ಈ ಸಂಖ್ಯೆ ಚಿಕ್ಕದಾಗಿ ತೋರ್ಸತೈತಿ. 1235 ಚಿಕ್ಕ ಸಂಖ್ಯೆ ಆಗಿದೆ. 2537 ಇದು ಚಿಕ್ಕ ಸಂಖ್ಯೆ ಆಗಿದೆ. 8452 ಇದು ಚಿಕ್ಕ ಸಂಖ್ಯೆ ಆಗಿದೆ. 6785 ಚಿಕ್ಕ ಸಂಖ್ಯೆ ಆಗಿದೆ. 1245 ಚಿಕ್ಕ ಸಂಖ್ಯೆ ಆಗಿದೆ. 3659 ಚಿಕ್ಕ ಸಂಖ್ಯೆ ಆಗಿದೆ. ಈ ಎರಡು ಸರಿ ಸಂಖ್ಯೆ. ಸೊ ಅದೇ ರೀತಿ ನೋಡ್ರಿ, ಇಲ್ಲಿ ಸೊ 5462 ಇದು ಚಿಕ್ಕ ಸಂಖ್ಯೆ ಆಗಿದೆ. ಸೊ ಈ ರೀತಿ ನಾವು ಸಂಖ್ಯೆಯಲ್ಲಿ ಹೋಲಿಕೆಯನ್ನು ಮಾಡಿ ತೋರಿಸಬಹುದು. ಮುಖಬೆಲೆ ಮತ್ತು ಸ್ಥಾನ ಬೆಲೆ ನೋಡ್ರಿ, ಫೇಸ್ ವ್ಯಾಲ್ಯೂ. ಸೊ ಇಲ್ಲಿ 1 2 3 4ರಲ್ಲಿ ಒಂದರ ಮುಖಬೆಲೆ ಅಂದ್ರೆ ನೋಡಿ, ಏನ್ ನಂಬರ್ ಇರುತ್ತೆ ಅದೇ ಮುಖಬೆಲೆ ಬರ್ತದೆ. ಒಂದರ ಮುಖಬೆಲೆ ಒಂದೇ, 2ರ ಮುಖಬೆಲೆ 2, 3ರ ಮುಖಬೆಲೆ 3, 4ರ ಮುಖಬೆಲೆ 4. ಸೊ ಅದೇ ನೋಡ್ರಿ, 9562ರಲ್ಲಿ 5ರ ಮುಖಬೆಲೆ ಅಂದ್ರೆ 5 ಬಂದ್ಬಿಡ್ತೈತಿ. ಸೊ 9ರದು 9, 5ರದು 5, 6ರದು 6, 7ರದು 7 ಬಂದ್ಬಿಡ್ತೈತಿ. ಓಕೆ, ಈಗ ಸ್ಥಾನ ಬೆಲೆ ನೋಡ್ರಿ, ಸ್ಥಾನ ಬೆಲೆಯಲ್ಲಿರುವ 1234ರಲ್ಲಿ ಒಂದರ ಸ್ಥಾನ ಬೆಲೆ ಅಂದ್ರೆ ನೋಡ್ರಿ, ಬಿಡಿ 10 100 1000 ಅಂದ್ರಲ್ಲಿ 1000 ಬಂದ್ಬಿಡ್ತೈತಿ ಒಂದರ ಸ್ಥಾನ ಬೆಲೆ. ಅದೇ 30 ಕೇಳಿದ್ರೆ ಬಿಡಿ 10 ಅಂದ್ರೆ 30 ಬಂದ್ಬಿಡ್ತೈತಿ. ಅದೇ 200 ಕೇಳಿದ್ರೆ ಬಿಡಿ 10 100 200 ಬಂದ್ಬಿಡ್ತೈತಿ. ಸೊ ಈ ತರ ಪ್ರತಿಯೊಂದು ಕಂಡುಹಿಡಿಬಹುದು. ಅದೇ ರೀತಿ 30,954 ಎಂಬ ಸಂಖ್ಯೆಯಲ್ಲಿ ಯಾವ ಅಂಕಿ ಅಧಿಕ ಸ್ಥಾನ ಮೌಲ್ಯ ಇದೆ ನೋಡ್ರಿ. ಇಲ್ಲಿ 3 ನೋಡಿದ್ರೆ ಬಿಡಿ 10 100 1000 10,000 ಅಂದ್ರೆ 30,000 ತೋರಿಸ್ತೈತಿ. ಯಾವುದು 3. ಅದೇ ರೀತಿ 0 ಬಿಟ್ರೆ ಆಮೇಲೆ ನೆಕ್ಸ್ಟ್ 900 ತೋರಿಸ್ತೈತಿ. 50 ತೋರಿಸ್ತೈತಿ. ಇದು 4 ಅಂದ್ರೆ ಅಧಿಕ ಸಂಖ್ಯೆ ಯಾವ್ದು ತೋರಿಸ್ತೈತಿ ನೋಡ್ರಿ, ಇಲ್ಲಿ 3ನ್ನೇ ತೋರಿಸ್ತೈತಿ. 3 ನೋಡ್ರಿ, 3 ಅಧಿಕ ಸಂಖ್ಯೆ ಸ್ಥಾನವನ್ನು ತೋರಿಸ್ತೈತಿ. ಅಂದ್ರೆ ಇಲ್ಲಿ 30,000 ಅದು ತೋರಿಸ್ತೈತಿ, ದೊಡ್ಡ ಸಂಖ್ಯೆ. ಈ ಕೆಳಗಿನ ಚಿಕ್ಕ ಸಂಖ್ಯೆ ಯಾವುದು ನೋಡ್ರಿ, ಇಲ್ಲಿ ABCD 4 ಆಪ್ಷನ್ಸ್ ಕೊಟ್ಟಾಗ ಇದ್ರೊಳಗೆ ಚಿಕ್ಕ ಸಂಖ್ಯೆ ನಾವು ಕಂಡುಹಿಡಬೇಕು ಅಂದ್ರೆ ಇಲ್ಲ ಪ್ರತಿಯೊಂದು ಚಿಕ್ಕದಾಗಿರೋದಂದ್ರೆ 33,719 ಇದೇ ಚಿಕ್ಕದಾಗಿ ಕಾಣಿಸುತ್ತೆ ನೋಡ್ರಿ. ಸೊ ಒಂದೇದೆ. ಸೊ ಇಲ್ಲಿ ಉತ್ತರ ಚಿಕ್ಕ ಸಂಖ್ಯೆ ಸೊ 33,719 ಇದು ಚಿಕ್ಕ ಸಂಖ್ಯೆ ಆಗಿದೆ. ಇದರಲ್ಲಿ ಈ ಕೆಳಗಿನ ಗರಿಷ್ಠ ಸಂಖ್ಯೆ ಯಾವುದು ಅಂದ್ರೆ ನಾವು ABCD ಕೊಟ್ಟಂತ ಇದ್ರೊಳಗ ಗರಿಷ್ಠ ಸಂಖ್ಯೆ ನಾವು ಕಂಡುಹಿಡಿಬೇಕು ಅಂದ್ರೆ ದೊಡ್ಡ ಸಂಖ್ಯೆ. ಗರಿಷ್ಠ ಸಂಖ್ಯೆ ಯಾವುದು ಕಂಡುಹಿಡಿಬೇಕು ನಾವು ಇದ್ರೊಳಗ. ಅಂದ್ರೆ ಗರಿಷ್ಠ ಸಂಖ್ಯೆ 7,000, ಇಲ್ಲಿ 7,000 ಐತಿ, ಇಲ್ಲಿ 600 ಐತಿ, ಇಲ್ಲಿ 600 ಐತಿ, 541 ಐತಿ, ಇಲ್ಲಿ 14 ಐತಿ. ಅಂದ್ರೆ ಸೊ ಇಲ್ಲಿ ಸಿ ಆನ್ಸರ್ ಆಗ್ತೈತಿ ನೋಡ್ರಿ. ಸೊ 76,541 ಇಲ್ಲಿ 14 ಆಗ್ತೈತಿ. 76,541. ಮೂರನೇ ಕ್ವಶನ್, 3,702ರಲ್ಲಿ
ಅಂಕಿ 7ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ನಡುವಿನ ವ್ಯತ್ಯಾಸ. ವ್ಯತ್ಯಾಸ ಅಂದ್ರೆ ನೋಡ್ರಿ, ವ್ಯತ್ಯಾಸ ಅಂದ್ರೇನು ಮೈನಸ್ ಅಂತ ತಿಳ್ಕೊಂಡ್ಬಿಟ್ರಿ. ವ್ಯತ್ಯಾಸ ಅಂದ್ರೆ ಮೈನಸ್. ಓಕೆ, ಸೊ ಇಲ್ಲಿ 3702ರಲ್ಲಿ 7ರ ಸ್ಥಾನ ಬೆಲೆ, 7ರ ಸ್ಥಾನ ಬೆಲೆ ನೋಡ್ರಿ ಬಿಡಿ 10 ಅಂದ್ರೆ 7ರ ಸ್ಥಾನ ಬೆಲೆ ಎಷ್ಟಾಯ್ತು ಇಲ್ಲಿ 700 ಆಯ್ತು. ಮುಖ ಬೆಲೆ 7 ಆಯ್ತು, ಮುಖ ಬೆಲೆ ಚೇಂಜ್ ಆಗೋದಿಲ್ಲ. ಸೊ ಇದಕ್ಕೆ ಮೈನಸ್ ಮಾಡ್ಬೇಕು ನಾವು. ಮೈನಸ್ ಮಾಡಿದ್ರೆ 693 ಬರ್ತೈತಿ. 3 ಉಳಿತು, ಕೈಲ 1 9 ಕೈಲ 1 6 6 9 3 ಅಂದ್ರೆ ಇಲ್ಲಿ ಒಂದ್ಸರ ಬಿ ನಮಗ 693 ಉತ್ತರ ಬರ್ತೈತಿ ನೋಡ್ರಿ. ಇದು ಸ್ಥಾನ ಬೆಲೆ, ಇದು ಮುಖ ಬೆಲೆ. ವ್ಯತ್ಯಾಸ ಅಂದ್ರೆ ಮೈನಸ್ ಮಾಡ್ಯಾರ, ಮೊತ್ತ ಅಂದ್ರೆ ಪ್ಲಸ್ ಮಾಡಬೇಕು. ಓಕೆ, ಪ್ರಶ್ನೆ ಇದು 9324ರಲ್ಲಿ 9ರ ಸ್ಥಾನ ಬೆಲೆ. ಸೊ ಇಲ್ಲಿ 9ರ ಸ್ಥಾನ ಬೆಲೆ ನೋಡ್ರಿ, 9 ಬರೆದು ಇಲ್ಲಿ ಎಷ್ಟು ಸ್ಥಾನ 1 2 3 4 3 ಅದ ನೋಡ್ರಿ. 1 2 3 ಸ್ಥಾನ, 9 ಆದ್ಮೇಲೆ 3 ಸ್ಥಾನ ಅದ. ಮತ್ತು ಮುಖ ಬೆಲೆ, ಇದರದೇ ಮುಖ ಬೆಲೆ ಅಂದ್ರೆ ಇದರದ್ದು ಮುಖ ಬೆಲೆ ನೋಡ್ರಿ. ಮೊತ್ತ ಅಂದ್ರೆ ಪ್ಲಸ್ ಮಾಡಬೇಕು. ಸೊ ಇದು 9 ಆಯ್ತು. 0 0 9, ಸೊ 9002. ಸೊ 99002 ಇದು ನೋಡ್ರಿ ಬಿ ಒಳಗೆ. ಸೊ ಇದ್ರ ಉತ್ತರ 9002. ಮೊತ್ತ ಅಂದ್ರೆ ಪ್ಲಸ್ ಮಾಡಬೇಕು ನೋಡ್ರಿ. 6ನೇ ಪ್ರಶ್ನೆ. ಸೊ 25351ರಲ್ಲಿ ಅಂಕಿ 5ರ ಸ್ಥಾನ ಬೆಲೆಗಳ ನಡುವಿನ ವ್ಯತ್ಯಾಸ. ಸೊ ಇದು ಎಲ್ಲೈತಿ ನೋಡ್ರಿ, ಇಲ್ಲೊಂದು ಐತಿ, ಇಲ್ಲೊಂದು ಐತಿ. ಸೊ ಒಂದೇದು ಏನಾಯ್ತು ನೋಡ್ರಿ, 5 1 2 3 ಅಂದ್ರೆ 3 ಸ್ಥಾನ, 1 2 3. ಎರಡನೇದು 5 1 ಅಂದ್ರೆ 50. ವ್ಯತ್ಯಾಸ ಕೇಳ ನೋಡ್ರಿ, ವ್ಯತ್ಯಾಸ ಅಂದ್ರೆ ಇದು ವ್ಯತ್ಯಾಸ ಮಾಡಬೇಕು, ವ್ಯತ್ಯಾಸವನ್ನು ಕಂಡುಹಿಡಿಬೇಕು. ಇದು 0 ಆಯ್ತು, 5 ಉಳಿತು, ಕೈಲ 1 9 ಕೈಲ 1 4 4950. ಸೊ 4950 ಇಲ್ಲಿ ಆನ್ಸರ್ ಎ ಅಂದ್ರೆ 4950 ಉತ್ತರ. ಈ ತರ ಹೆಚ್ಚಿನ ಲೆಕ್ಕಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೇಳಲಾಗುವುದು. Thank you for visit in this video. Thank you for sharing this video. Thank you for subscribe. Share for all group in your friend. Thank you for watching. ಧನ್ಯವಾದಗಳು.